ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ನಾನು ಎಲ್ಲಿ ಹೊರಟಿದ್ದೀನಿ ಅಂತ, ನಾನು ಮಾರ್ಕೆಟಿಗೆ ಹೊರಟಿದ್ದೀನಿ. ಫಿಶ್ ತರೋಣ ಅಂತ ಹೇಳಿ ಮಾರ್ಕೆಟಿಗೆ ಹೊರಟಿದ್ದೀನಿ. ನೋಡಿ, ಬಸ್ ಮೇಲೆ ಕೂತಿದ್ದೀನಿ. ಬಸ್ ಎದುರುಗಡೆನೇ ಕೂತಿದ್ದೀನಿ, ಹಾಗಾಗಿ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಒಂದು ಲೈಕನ್ನು ಕೊಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಈಗ ನೋಡಿ, ಬಸ್ ಸ್ಟ್ಯಾಂಡ್ ಹತ್ರ ಬಂತು ಬಸ್ಸು. ಈಗ ನೋಡಿ, ಮಾರ್ಕೆಟಿಗೆ ಹೋಗಿ ಬಂದೆ. ನಾನು ಹೋಗಿ ಮತ್ತೆ ಬಂದು ಮತ್ತೆ ಬೇರೆ ಬಸ್, ಮತ್ತೆ ವಾಪಸ್ ಮನೆ ಹೋಗೋದಕ್ಕೆ ಬೇರೆ ಬಸ್ ಹತ್ಕೊಂಡಿದ್ದೀನಿ. ನೋಡಿ, ಮಾರ್ಕೆಟೆಲ್ಲ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸಾಮಾನೆಲ್ಲ ತೊಗೊಳ್ತಾ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಫಿಶ್ ತೊಗೊಂಡೆ, ಹಾಗೆ ಸ್ವಲ್ಪ ಸಾಮಾನು ಬೇಕಾಗಿತ್ತು, ಬೇರೆ ಸಾಮಾನೆಲ್ಲ. ಆಮೇಲೆ ಮತ್ತೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮತ್ತೆ ಈಗ ಬಸ್ ಮೇಲೆ ಕೂತಿದ್ದೀನಿ, ಮನೆಗೆ ಹೋಗೋಣ ಅಂತ ಹೇಳಿ. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೋಡಿ, ಹೋಗ್ತಾ ಬಸ್ ಸ್ಟ್ಯಾಂಡಿಂದ ಈಗ ಬಿಟ್ಟಿದೆ ಬಸ್ಸು. ನೋಡಿ, ಈಗೀಗ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ ನಮ್ಮ ಊರು. ಮೊದಲೆಲ್ಲ ತುಂಬ ಅಷ್ಟೇನು ಮನೆಗಳಾಗಲಿ ಹೋಟೆಲು ಅಷ್ಟೇನು ಇರಲಿಲ್ಲ. ಈಗ ತುಂಬ ಹೋಟೆಲ್ಗಳು, ಲಾಡ್ಜ್ಗಳು ಎಲ್ಲ ತುಂಬ ಸಿಕ್ಕಾಪಟ್ಟೆ ಆಗಿದೆ. ಜನ ವರ್ಷಾನುಪೂರ್ತಿ ಜನ ಬಂದೇ ಬರ್ತಾರೆ ಇಲ್ಲಿ, ದೇವರಿಗಂತ ಹೇಳಿ ಸಿಕ್ಕಾಪಟ್ಟೆ ಜನ ಬರ್ತಾ ಇರ್ತಾರೆ. ಹೀಗಾಗಿ ಈಗ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ, ಎಲ್ಲನೂ ಚೆನ್ನಾಗಿ ಆಗಿದೆ ಎಲ್ಲ. ನಾನು ಎಲ್ಲ ಕಡೆ ಹೋಗಿ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗೆ ಎಲ್ಲಾದರೂ ಹೋದರೆ ಅಲ್ಲಿದು ಅಷ್ಟೇ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಬಿಟ್ಟಿದೆ ಬಸ್ಸು, ಹೋಗ್ತಾ ಇದೆ. ನೋಡಿ, ಇದೆಲ್ಲ ಮಾರ್ಕೆಟ್ ಅಲ್ಲ, ಇದು ಮಾರ್ಕೆಟ್ ಸ್ವಲ್ಪ ಆ ಕಡೆ ಇದೆ. ಈ ಕಡೆಯಿಂದ ಬಸ್ ಹೋಗೋ ರೋಡಲ್ಲಿ ಈ ಥರ ಮನೆಗಳೆಲ್ಲ ಇದೆ. ನೋಡಿ, ಹೋಗ್ತಾ ಇದ್ದೀನಿ. ನೋಡಿ, ಈ ಕಡೆ ಎಲ್ಲ ಮನೆಗಳಿವೆ, ಎಲ್ಲರ ಮನೆಗಳಿವೆ. ಒಂದೊಂದು ಹಿತ್ತಲಲ್ಲಿ ಒಂದೊಂದು ದೊಡ್ಡ ಅಡಿಕೆ ತೆಂಗಿನ ತೋಟದಲ್ಲಿ ಒಂದೊಂದು ದೊಡ್ಡ ಮನೆ ಇರುತ್ತೆ. ಅದರಲ್ಲಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಎಲ್ಲ ಮನೆಗಳು. ನೋಡಿ, ಇಲ್ಲಿ ನೋಡಿದ್ರೆ ಹಸಿರು ಒಂದು ಕಾಣ್ತಾ ಇದೆ. ನೋಡಿ, ಇಲ್ಲಿ ಕೂಡ ಸಣ್ಣ ಸಣ್ಣ ದೇವಸ್ಥಾನಗಳಿವೆ. ಈ ಕಡೆ ಎಲ್ಲ ತುಂಬ ದೇವಸ್ಥಾನಗಳು ತುಂಬ ಇವೆ, ಚಿಕ್ಕ ಚಿಕ್ಕ ದೇವಸ್ಥಾನಗಳು. ಅಲ್ಲಲ್ಲಿ ದೇವಸ್ಥಾನಗಳು ಕಂಡು ಬರ್ತವೆ ಇಲ್ಲಿ. ಈ ಕಡೆ ಆಗಲಿ, ದಕ್ಷಿಣ ಕನ್ನಡ ಆಗಲಿ, ಉತ್ತರ ಕನ್ನಡ ಆಗಲಿ, ದೇವ್ರ ವಿಷಯದಲ್ಲಿ ತುಂಬ ಭಕ್ತಿ ಶ್ರದ್ಧೆ ಎಲ್ಲ ತುಂಬ ಜನರಿಗೆ. ಎಲ್ಲಿ ನೋಡಿದರೂ ದೇವಸ್ಥಾನ ಇರುತ್ತೆ. ದೇವರ ಬಗ್ಗೆ ತುಂಬ ನಂಬಿಕೆ ಇಟ್ಟಿರ್ತಾರೆ ಈ ಕಡೆ ಎಲ್ಲ ಜನ. ಮತ್ತು ಅಷ್ಟೇ ಚೆನ್ನಾಗಿ ದೇವರನ್ನು ನಡ್ಕೋತಾರೆ. ಪೂಜೆ ಪುನಸ್ಕಾರ ಎಲ್ಲ ತುಂಬ ಜಾಸ್ತಿ ಇಲ್ಲಿ. ಹೋಗಿ ಬಂದೆ ನೋಡಿ ನಾನು. ಈಗ ಮತ್ತೆ ಮನೆ ಹತ್ತಿರ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಅಡುಗೆ ಎಲ್ಲ ಆಯಿತು. ಹಾಗೆ ಸ್ವಲ್ಪ ಸಂಜೆ ಹೊತ್ತಲ್ಲಿ ಎಲ್ಲ ಹಾಗೆ ವಿಡಿಯೋ ಮಾಡ್ತಾ ನೇಚರ್ ಜೊತೆ ಸುತ್ತಾಡೋಣ ಅಂತ ಹೇಳಿ ಹೊರಗಡೆ ಬಂದು ಸುತ್ತಾಡ್ತಾ ಇದ್ದೀನಿ. ನೋಡಿ, ಬಾವಿ ನೋಡಿ, ನಾನು ಈಗ ಬಂದಾಗ ಎಷ್ಟು ಕೆಳಗಡೆ ಇತ್ತು ನೀರು, ಈಗ ಫುಲ್ಲು ಮೇಲೆ ಬಂದಿದೆ. ನೋಡಿ, ನೀರು ಅಷ್ಟು ಮಳೆ ಆಗಿದೆ ಇಲ್ಲಿ, ಸಿಕ್ಕಾಪಟ್ಟೆ ಮಳೆ ಆಗಿದೆ. ನೋಡಿ, ಫುಲ್ಲು ತುಂಬಿದೆ ನೀರು. ಇನ್ನೊಂದು ಸ್ವಲ್ಪ ಮೇಲೆ ಬರಬೇಕು ಅಷ್ಟೇ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ವಾತಾವರಣ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಹಸಿರು. ಈ ಹಸಿರು ಜೊತೆ ಇದ್ದರೆ ಬೇರೆ ಏನು ಬೇಡ, ಅಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ. ಈ ವಾತಾವರಣ ನನಗಂತೂ ತುಂಬ ಇಷ್ಟ ಆಗುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಈ ಹಸಿರಿನ ಮಧ್ಯೆ ಇದ್ದರೆ ಯಾವ ಯೋಚನೆಯೂ ಬರಲ್ಲ, ಏನೂ ಬರಲ್ಲ, ಅಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಈ ವಾತಾವರಣ ಎಲ್ಲ. ಈ ಕಡೆ ಎಲ್ಲ ಶುದ್ಧ ಗಾಳಿ ಹಾಗೂ ಶುದ್ಧ ನೀರು, ಯಾವುದೇ ಕೆಮಿಕಲ್ಸ್ ಇಲ್ಲದೆ ಇರೋದು,
ಶುದ್ಧವಾದ ಗಾಳಿ, ಶುದ್ಧವಾದ ನೀರು. ಈ ಕಡೆ ವಾತಾವರಣ ಎಲ್ಲ ತುಂಬ ಶುದ್ಧವಾಗಿರುತ್ತೆ. ಯಾವುದೇ ರೋಗ ರುಜಿನಗಳು ಬರೋದು ತುಂಬ ಅಪರೂಪ. ಇಲ್ಲಿ ಹಾಸ್ಪಿಟ್ಲಿಗೆ ಹೋಗೋದಂತೂ ತುಂಬಾ ಅಪರೂಪ. ಈ ಥರ ವಾತಾವರಣ ಇದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಏನೂ ಆಗಲ್ಲ, ಅಂಥ ಪರಿ ಏನೂ ಬರೋದೇ ಇಲ್ಲ. ರೋಗ ಬರೋದು ತುಂಬಾ ಕಡಿಮೆ. ಈ ಕಡೆ ಜನರಿಗೆ ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಇಲ್ಲಿ ಜನ ಎಲ್ಲ. ಇಡೀ ದಿವಸ ಕೆಲಸ ಮಾಡ್ತಾನೇ ಇರ್ತಾರೆ. ಹಿತ್ತಲಲ್ಲಿ ಕೆಲಸ ಮಾಡೋದು, ತೋಟದಲ್ಲಿ ಅಡಿಕೆ ತೋಟ, ತೆಂಗಿನ ತೋಟ, ಹೂವಿನ ಗಿಡ ಹಚ್ಚೋದು, ಅದಕ್ಕೆಲ್ಲ ಆರೈಕೆ ಮಾಡೋದು, ಈ ಥರ ಮನೆಯೊಳಗಡೆ ಅಡುಗೆ ಕೆಲಸ ಪ್ರತಿಯೊಂದು ಮಾಡ್ತಾನೇ ಇರ್ತಾರೆ. ಖಾಲಿ ಕೊಡೋದೇ ಇಲ್ಲ. ಈ ಆಕಳು ನೋಡಿ ಮೇಯೋದಕ್ಕೆ ಎಲ್ಲ ಈಗ ಹಸಿರಾಗಿದೆ ಎಲ್ಲ, ಹೀಗಾಗಿ ಮೇಯ್ತಾ ಇದೆ ನೋಡಿ. ಈ ಹಸಿರು ಹುಲ್ಲು ಇತ್ತಂದರೆ ಅವ್ರಿಗೆ ತುಂಬಾ ಖುಷಿ. ಉಳಿದ ಟೈಮಲ್ಲಿ ಒಣ ಹುಲ್ಲು ತಿಂತಾನೆ ಇರ್ತವೆ. ಈ ಮಳೆಗಾಲದಲ್ಲಿ ಆದ್ರೆ ಹಸಿರು ಹುಲ್ಲೆಲ್ಲ ಸಿಗುತ್ತೆ. ಅವರಿಗೂ ಒಂಥರ ಖುಷಿ ನೋಡಿ. ಹಸಿರು ಹುಲ್ಲಂದರೆ ಮೇಯ್ತಾ ಇದೆ ನೋಡಿ. ಹಾಗೆ ನೋಡಿ ಅಲ್ಲೊಂದು ಆಕಳಿದೆ, ಅಲ್ಲಿ ಕೂಡ ಮೇಯ್ತಾ ಇದೆ ನೋಡಿ. ಇದು ನೋಡಿ ಸೇಮ್ ಮೆಂತ್ಯ ಸೊಪ್ಪಿನ ಥರ ಕಾಣ್ತಾ ಇದೆ. ಇದ್ರ ಪಲ್ಯ ಮಾಡ್ಬೋದು. ಸಣ್ಣ ಇದ್ದಾಗ ಮಾಡಬೇಕು, ಸಣ್ಣ ಸಸಿ ಇದ್ದಾಗ. ಈಗ ತುಂಬ ಎತ್ತರ ಬೆಳೆದು ಬಿಟ್ಟಿದೆ ನೋಡಿ. ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಗಿಡಗಳು, ತೆಂಗಿನ ಮರಗಳು ಎಲ್ಲ ನೋಡಿ. ಒಂಥರ ಈಗ ಮಳೆಗಾಲ, ಕೋಲ್ಡ್ ವಾತಾವರಣ ಇದೆ. ಕೋಲ್ಡ್ ಅಂದರೂ ಈ ಕಡೆ ಜಾಸ್ತಿ ಕೋಲ್ಡ್ ಇರೋದೇ ಇಲ್ಲ, ಸೆಕೆನೇ ಇರುತ್ತೆ. ಆದರೂ ಈಗ ಪರವಾಗಿಲ್ಲ, ಅಷ್ಟು ಸೆಕೆ ಆಗಲ್ಲ. ಉಳಿದ ಟೈಮ್ನಲ್ಲಿ ತುಂಬ ಸೆಕೆ ಇರುತ್ತೆ. ಇಲ್ಲಿ ಇರೋದಕ್ಕೆ ಆಗಲ್ಲ. ನನಗಂತೂ ಇಲ್ಲಿ ಬಂದರೆ ಇರೋದಕ್ಕೆ ಆಗೋದಿಲ್ಲ ಬೇರೆ ಟೈಮಲ್ಲಿ. ಇದು ಏಪ್ರಿಲ್ ಮಾರ್ಚ್ ಅಂತೂ ತುಂಬ ಸೆಕೆ. ಇಲ್ಲಿ ತಡ್ಕೊಳ್ಳಿಕ್ಕೆ ಆಗಲ್ಲ. ಅಷ್ಟು ಬೆವರಂದರೆ ಬೆವರು, ಇಡೀ ದೇಹನ ಸ್ನಾನ ಮಾಡಿದಾಗ ಆಗಿಬಿಡುತ್ತೆ, ಅಷ್ಟು ಬೆವರಿರುತ್ತೆ. ಈಗ ಪರವಾಗಿಲ್ಲ. ಈಗಾದರೆ ಸ್ವಲ್ಪ ಇರೋದಕ್ಕೆ ಮನಸ್ಸು ಬರುತ್ತೆ. ಬೇರೆ ಟೈಮ್ದಲ್ಲಿ ಇರೋದಕ್ಕಾಗಲ್ಲ ಇಲ್ಲಿ. ಯಾಕಂದರೆ ನಮ್ಮ ಧಾರವಾಡದಲ್ಲಿ ತಂಪು ಹವಾ ಇದ್ದು ರೂಢಿ ಆಗಿಬಿಟ್ಟಿದೆ. ಮೊದಲು ಇಲ್ಲೇ ಹುಟ್ಟಿ ಬೆಳೆದಿದ್ದೀವಿ. ಆದರೂ ಕೂಡ ಈಗ ನಮಗೆ ಅಲ್ಲಿ ಹೊಂದಿಕೊಂಡು ಬಿಟ್ಟಿದ್ದೀವಿ. ಈಗ ಈ ಕಡೆ ನಮಗೆ ವಾತಾವರಣನೇ ಸೆಟ್ ಆಗಲ್ಲ. ಮಾರ್ಚ್, ಏಪ್ರಿಲ್, ಮೇ ಅಂದರೆ ತುಂಬ ಸೆಕೆ ಇಲ್ಲಿ. ಆ ಟೈಮಲ್ಲಿ ಇಲ್ಲಿ ಇರೋದಕ್ಕೆ ಆಗೋದಿಲ್ಲ ನೋಡಿ. ಈಗ ಆದರೆ ಇರ್ಬೋದು, ಚಳಿಗಾಲದಲ್ಲಿ ಈಗಾದರೆ ಸ್ವಲ್ಪ ಇರ್ಬೋದು, ಪರವಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಗಿಡಗಳು ನೋಡಿ. ಆಕಳ ಇನ್ನೂ ಮೇಯ್ತಾನೇ ಇದೆ. ಈಗ ಹಸಿರು ಹುಲ್ಲು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಬಂದು ದನ ಕರು ಎಲ್ಲ ಬಂದು ಮೇಯ್ತಾ ಇರ್ತವೆ. ಇಲ್ಲಿ ನೋಡಿ ಬೆಕ್ಕೊಂದು ಆರಾಮಾಗಿ ಕೂತಿದೆ ನೋಡಿ. ಬೆಕ್ಕು ಕೂಡ ಹಾಗೆ ನಾನ್ ವೆಜ್ ಇದ್ದರೆ ಮಾತ್ರ ಊಟ ಮಾಡುತ್ತೆ ಇದು ಬೆಕ್ಕು. ಇಲ್ಲ ಅಂದರೆ ನಾವು ಈಗ ತರಕಾರಿ ಸಾರು ಗೀರು ಹಾಕಿದರೆ, ಕಲಸಿ ಹಾಕಿದರೆ, ಅನ್ನ ಕಲಸಿ ಹಾಕಿದರೆ ತಿನ್ನೋದೇ ಇಲ್ಲ. ನಾನ್ ವೆಜ್ ಇದ್ದರೆ ಮಾತ್ರ ತಿಂತವೆ. ನಾಯಿ ಕೂಡ ಹಾಗೆ ನಾನ್ ವೆಜ್ ಇದ್ದರೆ ಮಾತ್ರ ಊಟ ಮಾಡ್ತವೆ, ಇಲ್ಲ ಅಂದರೆ ಊಟನೇ ಮಾಡಲ್ಲ. ಅವು ಕೂಡ ನಾನ್ ವೆಜ್ ಬೇಕೇ ಬೇಕು ಇವರಿಗೆ. ಫಿಶ್ ಬೇಕೇ ಬೇಕು. ಇಲ್ಲಿ ಡೈಲಿ ಫಿಶ್ ತಿಂತಾರೆ ಈ ಕಡೆ ಜನ ಎಲ್ಲ. ಶನಿವಾರ ಸೋಮವಾರ ವಾರ ಒಪ್ಪತ್ತು ಇದ್ದಾಗಷ್ಟೇ ತರಕಾರಿ ಮಾಡ್ತಾರೆ. ಹೆಚ್ಚಾಗಿ ಫಿಶ್ಶೇ ಇಲ್ಲಿ. ತಾಜಾ ಫಿಶ್ ಬರುತ್ತೆ ಸಮುದ್ರದಿಂದ ತಂದು ತಾಜಾ ಅಡುಗೆ ಮಾಡಿ ಊಟ ಮಾಡ್ತಾರೆ ನೋಡಿ. ಬೆಕ್ಕು ಹೇಗೆ ಕೂತಿದೆ ನೋಡಿ. ಇದೆಲ್ಲ ನೋಡಿದರೆ ವಾತಾವರಣ ನಿಮ್ಗೇನು ಅನಿಸುತ್ತೆ ಹೇಳಿ, ಕಮೆಂಟ್ ಮಾಡಿ. ನನಗಂತೂ ತುಂಬ ಖುಷಿ ಆಗುತ್ತೆ ನೋಡಿ. ಈ ಥರ ಎಲ್ಲ ವಾತಾವರಣ ಇದ್ದರೆ ತುಂಬಾ ಖುಷಿ. ಇದು ನೋಡಿ ರುಬ್ಬೋದಕ್ಕೆ ರುಬ್ಬೋಕಲ್ಲು ನೋಡಿ. ಇದು ಇನ್ನೂ ಚಿಕ್ಕದಿದೆ. ಇನ್ನೊಂದು ನಮ್ಮ ದೊಡ್ಡ ಮನೇಲಿ ತುಂಬ ದೊಡ್ಡ ಒಳಕಲ್ಲಿದೆ, ಇದರಲ್ಲಿ ರುಬ್ತಾ ಇದ್ವಿ ಮೊದಲೆಲ್ಲ ನೋಡಿ. ಸಂಜೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದೆ. ನಮ್ಮ ಮನೆ ಹತ್ರನೇ ಇದೆ, ಜಾಸ್ತಿ ದೂರ ಏನಿಲ್ಲ. ದುರ್ಗಾದೇವಿ ದೇವಸ್ಥಾನ, ತುಂಬ ಶಕ್ತಿ ಇರುವ ದೇವಸ್ಥಾನ ಇದು. ದೇವಿದು ತುಂಬ ಶಕ್ತಿ ಇದೆ ನೋಡಿ. ಈ ಥರ ಇದೆ ದೇವಸ್ಥಾನ ಎಲ್ಲ. ಹೊರಗಡೆ ಎಷ್ಟು ದೊಡ್ಡ ಇದೆ ನೋಡಿ. ಈ ಥರ ಇದೆ.
ನವರಾತ್ರಿಲಿ ತುಂಬ ಪೂಜೆ ಗೀಜೆ ತುಂಬ ಚೆನ್ನಾಗಿ ಆಗುತ್ತೆ ಇಲ್ಲಿ. ಈ ವಿಡಿಯೋ ನಿಮಗೆ ಹೇಗನಿಸ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.